ಮಣಿಗಳಾಗಿರ್ತಕ್ಕಂಥವ್ರು, ಯುವಕರ ಸ್ಫೂರ್ತಿಯಾಗಿರುವಂತಹ ನಮ್ಮ ಹೊಳೆಪಣ್ಣಾಜಿ ಅವರು ದಯವಿಟ್ಟು ಬರಬೇಕು ಸರ್. ಹೊಳೆಪಣ್ಣ ಓದುಗಡೆ ಅವರು ದಯವಿಟ್ಟು ಬರಬೇಕು. ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಎಲ್ಲಿದ್ರು ಬರ್ರಿ, ನಮ್ಮ ಕಲಾವಿದರು ಬರ್ರಿ ತೃಪ್ತಿ. ನಮ್ಮ ಕಲಾವಿದರು ಯಾರೇ ಇದ್ರು ಜೊತೆಯಾಗಿ ಬರ್ರಿ ಪ್ಲೀಸ್. ನಾ ಯಾಕೆ ಕರಿತೀನಿ ಅನ್ನೋದಕ್ಕೂ ಒಂದಿಷ್ಟು ವಿಷಯ ಇದೆ, ಹಾಗಾಗಿ ನಮ್ಮೆಲ್ಲ ಹಿರಿಯರು ಬರಬೇಕು. ನಮ್ಮ ಕಲಾವಿದರು ಎಲ್ಲ ಕಲಾವಿದರು ಒಂದೇ ಕಡೆ ಇರ್ರಿ, ಸ್ವಲ್ಪ ಇದಕ್ಕೆ ಸರ್ ಒಂದು ಲೈನ್ ಮಾಡ್ಕೊಡಿ ಸಿಸ್ಟಮೆಟಿಕ್ ಆಗಿ, ಒಂದು ಲೈನ್ ಕಂಪ್ಲೀಟ್ ಆಗಿ ವೈಡ್ ಆಗಿ ಇದಕ್ಕೆ ಸರಿ ಮಾಡೋಣ. ಇನ್ನೊಂದು ಸ್ವಲ್ಪ ಇದೆ ಸರಿ, ಇನ್ನೊಂದು ಸ್ವಲ್ಪ ಸರಿ ಇದು ಸ್ವಲ್ಪ ಇನ್ನೊಂದು 2 ಹೆಜ್ಜೆ ಇದಕ್ಕೆ ಸರ್ ಕೊಡ್ರಿ. ಆತ್ಮೀಯ ಎಲ್ಲ ಕಲಾಭಿಮಾನಿ ದೇವರುಗಳಲ್ಲಿ ಶರಣು ಶರಣಾರ್ಥಿಗಳನ್ನ ಈ ಸಂದರ್ಭದೊಳಗೆ ನಿಮ್ಮೆಲ್ಲರಿಗೂ ಕೂಡ ಅರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತ ಇಷ್ಟು ಜನ ಸೇರಿದ್ದೀವಿ, ಇಷ್ಟು ಜನ ಎಲ್ಲ ಇದ್ದಾರೆ. ನಿಜವಾಗ್ಲಿ ಮಾಳು ಅಣ್ಣ ಇವತ್ತ ಒಂದು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ, ಇವತ್ತ ನಿಪ್ನಾಳ್ ಅನ್ನುವಂತ ಊರು ನಮಗೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಸರ್. ನಿಜವಾಗ್ಲೂ ನೀವು ತಪ್ಪು ತಿಳ್ಕೊಂಡ್ರು ಸರಿ ಇಲ್ಲ, ನಿಜ ತಿಳ್ಕೊಂಡ್ರು ಸರಿ ಇಲ್ಲ. ಇವತ್ತ ನಿಪ್ನಾಳ್ ಅನ್ನೋ ಊರು ಕೇವಲ ಬೆಳಗಾವಿ ಜಿಲ್ಲೆಯಲ್ಲ, ಬಿಜಾಪುರ ಜಿಲ್ಲೆಯಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಪ್ರಪಂಚವೇ ನೋಡುವಂಗ ಮಾಡಿರುವಂತ ನಮ್ಮ ಮಾಳು ನಿಪ್ನಾಳ್ ಅವರಿಗೆ ಇಂಥ ಮಗನನ್ನು ಹೆತ್ತಿರುವಂತಹ ತಾಯಿ ಇಲ್ಲಿದ್ದಾರೆ. ಅಮ್ಮ ನಿಜವಾಗ್ಲೂ ನಿಮ್ಮ ಪಾದಾರವಿಂದಗಳಲ್ಲಿ ಹಣಿ ಮಡಿತೀನಿ ನನ್ನನ್ನು, ಯಾಕಂದ್ರೆ ನಮ್ಮೆಲ್ಲಾ ಕಲಾಪಾರವರೆಗೆ 10 ಎರುವುದಕ್ಕಿಂತ ಒಂದು ಮುತ್ತನ್ನು ಹೇರಬೇಕಂತ, ಅಂತ ಮುತ್ತನ್ನ ಹೆತ್ತು ಕೊಟ್ಟಿರುವಂತ ನಮ್ಮ ಮಾಳು ನಿಪ್ನಾಳ್ ಅವರ ಪ್ರೀತಿಗೆ ಬರಲಿ ಜೋರಾದ ಚಪ್ಪಾಳೆಗಳು. ಇವತ್ತ ಮಾಳು ಅಣ್ಣ ನೀವೆಲ್ಲರೂ ಅನ್ಬಹುದು ಸಮಯ ಸಂದರ್ಭಗಳು ಹೆಂಗ್ ಬರ್ತಾವಂದ್ರ, ಮಾಳು ಅಣ್ಣಗ ಆ ಭಗವಂತ ಸಾಕಷ್ಟು ಕಲೆ ಕೊಟ್ಟಾನ. ಮೊದಲು ಡೊಳ್ಳಿನ ಅಡಿಕೆ ಮೂಲಕ ಬಂದಿರತಕ್ಕಂಥವನು, ಅದು ಅವನ ಹಾಡ ಎಂದೂ ಕೇಳಿರ್ಲಿಲ್ಲ. ಅವ್ರು ರಿಂಗ್ ಟ್ಯೂನ್ ಇಟ್ಟಿದ್ದಾನೆ, ಕೇಳ್ತಾ ಇದ್ರೆ ಇದು ವಯಸ್ಸು ಮಾಡೋಣ ಅಂತ ಅನಿಸ್ತಾ ಇದೆ ನನಗೆ ಯಾವಷ್ಟೋ ಸಲ. ಹಾಗೆ ಪ್ರತಿಯೊಂದು ಗಂಡಿನ ಯಶಸ್ಸಿನಿಂದ ಒಂದು ಹೆಣ್ಣಿರ್ತಾಳ. ಅದು ನಾನು ಮೊನ್ನೆ ಮಾದೇವಣ್ಣವರು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಪರಶು ಅಣ್ಣಾಜಿ ಹಾಗೆ ಮಾಳು ಅಣ್ಣಾಜಿ ಅವರ ಸೇರಿಸುವುದಕ್ಕ. ಆ ವೇದಿಕೆ ಮೇಲೆ ಕೂಡ ಉದಗಟ್ಟಿ ಗ್ರಾಮದೊಳಗ ತಾಯಿಯ ಒಂದು ಸಮ್ಮುಖದೊಳಗೆ ಒಂದು ದೊಡ್ಡ ವೇದಿಕೆ ಮಾಡಿದ್ರು, ಅಲ್ಲಿ ಕೂಡ ಈ ಮಾತು ಹೇಳಿದ್ದೆ. ಪ್ರತಿಯೊಂದು ಗಂಡಿನ ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾಳಂತ. ಆ ಹೆಣ್ಣು ಬೇರೆ ಯಾರು ಅಲ್ಲ, ಅವರ ಶ್ರೀಮತಿಯವರು ಮೇಘಾ ಮೇಡಮ್ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಇವತ್ತ ಯಾರು ಎಷ್ಟು ಖುಷಿ ಪಡ್ತಿರೋ ಇಲ್ಲ ಗೊತ್ತಿಲ್ಲ, ಎಷ್ಟು ಜನ ಖುಷಿ ಪಡ್ತಿರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಒಬ್ಬಳ ಹೆತ್ತ ತಂದೆ ತಾಯಿ ಜೊತೆಗೆ ಹೆಂಡತಿ ಮಕ್ಕಳು ತುಂಬಾ ನಿಜವಾಗ್ಲೂ ಖುಷಿ ಪಡ್ತಾರೆ. ಇವತ್ತ ನನ್ನ ಮಗ ಇಷ್ಟು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿ ಮನಸ್ಸುಗಳೊಳಗ ಬೇರು ಉಳಿದವರಂದ್ರೆ ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿ ಆ ತಾಯಿಯ ಆಶೀರ್ವಾದ ಅಂತ ಅನ್ಕೊಳ್ತೀನಿ. ಒಂದು ಇನ್ನೊಂದು ದಯವಿಟ್ಟು ವಕೀಲರು ಬರ್ಬೇಕು ಪ್ಲೀಸ್ ನಮ್ಮ, ಯಾಕಂದ್ರೆ ಅದಕ್ಕೆ ಕಾರಣೀಕರ್ತರು ತಾವುಗಳು ಬರ್ರಿ ನಮ್ಮ ನಿಡೋಣಿ ವಕೀಲರು ದಯವಿಟ್ಟು ಜೊತೆ ಆಗ್ಬೇಕು ಇವತ್ತಿನ ಕಾರ್ಯಕ್ರಮದ ಸಂಘಟಕರು. ಜೊತೆಗೆ ಅದೇನೇ ಇದ್ರು ಕಾನೂನಾತ್ಮಕವಾಗಿ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥವ್ರು ನಮ್ಮ ನಿಡೋಣಿ ವಕೀಲರು, ದಯವಿಟ್ಟು ಅವರು ಕೂಡ ಆಹ್ವಾನಿಸ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಅಂತ ಹೇಳ್ತಾ, ಆತ್ಮೀಯ ಬಂಧುಗಳೇ, ಇವತ್ತ ಮಾಳು ನಿಪ್ನಾಳ್ ಅವರು ಇವತ್ತು ಯಾವ ಕಲಾವಿದ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಾರ ಬಹಳ ಹೆಮ್ಮೆ ಅನಿಸುತ್ತೆ. ಅವರಲ್ಲಿ ಒಂದು ತಾಳ್ಮೆ ಇರಬೇಕು, ಒಂದು ಸಹನೆ ಇರಬೇಕು, ಒಂದು ಒಳ್ಳೆ ಗುಣ ಇರಬೇಕು. ಇವತ್ತ ಮಾಳು ಅಣ್ಣ, ಇವತ್ತ ಪರಶು ಅಣ್ಣ ಇದ್ದಾನೆ, ನಮ್ಮ ಬೊಂಬಾಟ ಬಸಣ್ಣ ಅವರು ಬಾಳು ಬೆಳಗುಂದಿರಿ ಇಲ್ಲದ್ರ ಬರೀ ಒಂದ್ ಕಡೆ ಬರ್ರಿ, ನೀವು ಒಂದ್ ಕಡೆ ನೀವು ಬರ್ರಿ. ಇಲ್ಲ ನಿಮ್ಮ ನೋಡಕ್ ಒಂಥರ ಜನ ಕಾಯ್ತಾ ಇರ್ತಾರೆ. ಇವತ್ತ ಒಂದು ಹೆಂಗ್ ಆಗ್ಬಿಟ್ಟಂದ್ರ ಉತ್ತರ ಕರ್ನಾಟಕ ಅಂದ್ರ ಜಾನಪದ ಗೀತೆಗಳ ತವರೂರು ಅಂದ್ರೂ ಕೂಡ ತಪ್ಪಾಗುದಿಲ್ಲ. ಅಂತ ಹಾಡ ಹಾಡಬೇಕಾದ್ರ ಆ ಕಡೆ ಬೆಂಗಳೂರು ಮೈಸೂರಿನವರು ಏನಂತಿದ್ರು ಅಂತಂದ್ರ, ನಾನು ಪ್ರತಿ ವೇದಿಕೆ ಮೇಲೆ ಹೇಳ್ತಿದ್ದೆ, ಏನ್ರಿ ನೀವು ಉತ್ತರ ಕರ್ನಾಟಕದಲ್ಲಿ ಏನ್ ಹಾಡಾಡ್ತೀರಿ ನೀವು, ನಮ್ಗೇನು ಅರ್ಥ ಆಗಂಗಿಲ್ಲ ಅಂತಿದ್ರು. ಇವತ್ತು ಹೆಂಗ ಮಾಡ್ಯಾನಪ್ಪ ಅಂತಂದ್ರೆ ನಮ್ಮ ಮಾಳು ಅಣ್ಣ, ಯಾವ ಮಂದಿ ಬಳ್ಳ ಮಾಡಿ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು, ನಮ್ಮ ಮನಸ್ಸಿಗೆ ನೋವು ಕೊಡಂಗ ಮಾತಾಡ್ತಿದ್ರು, ಇವತ್ತು ಅವರು ಇಡೀ ಕರ್ನಾಟಕವನ್ನ ಧೂಳೆಬ್ಬಿಸಿರುವಂತ ನಾಡವರನ್ನು ಹಾಡಿನ ಮೂಲಕ ಇವತ್ತ ಮಾಳು ನಿಪ್ನಾಳ್ ಅವರ ಒಂದೇ ಒಂದು ಹಾಡು ಇವತ್ತು ಎಲ್ಲಾ ಜಾನಪದ ಕಲಾವಿದರನ್ನ ಎತ್ತಿ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಾರಣ. ಹೇಳ್ತಾರೆ ಇವತ್ತ, ಏನ್ರಿ ನೀವು ಉತ್ತರ ಕರ್ನಾಟಕದ ಬೆಂಕಿ ಬೆಂಕಿ ನೀವು ಅಂತಾರಲ್ಲ, ಅದೇ ತಾಕತ್ತು ಮಾಡುವಾಗ ನಿಜವಾಗ್ಲೂ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ, ಬಹಳ ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾ ಡ್ರೈವರ್ ಅನ್ನೋ ಅಂತ ನಮ್ಮ ನಿರೀಕ್ಷೆ ಮೀರಿ ಯಶಸ್ಸಾಯ್ತು. ಇವತ್ತ ಆ ಹಾಡು ಇಡೀ ದೇಶ ವಿದೇಶಗಳಲ್ಲಿ ಕೂಡ ನೋಡಿತು. ಕನ್ನಡ ಎಲ್ಲಾ ಹಾಡುಗಳನ್ನು ಕೂಡ ಮೀರಿಸಿ ಒಂದು ಸಿನಿಮಾ ಹಾಡುಗಳನ್ನು ಮೀರಿದ ಆ ಒಂದು ಗೀತೆ ಮೂಲಕ ಇವತ್ತ ಯೋಗರಾಜ್ ಭಟ್ರು
ಸಿನಿಮಾ ಚಿತ್ರರಂಗಕ್ಕೆ ಕಾರ್ಪೆಟ್ ಹಾಸಿ ಕರೀತಾರ. ಮಾಳುವಣ್ಣ ಬರ್ರಿ, ಮಾಳುವಣ್ಣ ಬರ್ರಿ. ಮಾಳು ನಿಪ್ನಾಳ್ ಅವರನ್ನ ಕರೆಸಿದ್ರು. ಇವತ್ತು ಬರೀ ಮಾಳು ಒಬ್ಬನೇ ಹೋಗ್ಲಿಲ್ಲ, ಮಾಳುವನ ಜೊತೆಗೆ ನಿಪ್ನಾಳನ್ನು ಊರು ಕೂಡ ದೊಡ್ಡ ಮಟ್ಟದೊಳಗೆ ಬೆಳೀತು. ಅದನ್ನ ಅರ್ಥ ಮಾಡ್ಕೊಂಡ್ರಿ ಎಲ್ರು. ಮಾಳುವಣ್ಣನ ಜೊತೆಗೆ ನಿಪ್ನಾಳು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀತು. ಇವತ್ತ ಹಿತ್ತಲಕ್ಕ ಕರಿಬೇಡ ಮಾವು ಅನ್ನುವಂತ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ರು. ಹಿಂಗ ಒಂದೇ ವೇದಿಕೆ ಮ್ಯಾಗ ಇಟ್ಟು ಮಂದಿ ನಾವು ಸೇರಿವಲ್ಲ, ಬಹಳ ಜನ ನನಗ್ ಕನಸಿತ್ತು ಮಾದೇವಣ್ಣವ್ರಿಗೆ ಎಷ್ಟು ಸಲ ಜಗಳ ತೆಗೆದಿನ ಗೊತ್ತಿಲ್ಲ. ಆ ಕಡೆ ನಮ್ಮ ಕಾಂಬಳೇಶ್ವರ ಜೊತೆ ಎಷ್ಟು ಸಲ ಜಗಳ ತಗೋನ ಗೊತ್ತಿಲ್ಲ. ಸರ್, ನನಗೆ ಒಂದೇ ಒಂದು ಆಸೆ, ಅದು ಏನಪ್ಪಾ ಅಂತಂದ್ರೆ ನಮ್ಮ ಪರಸು ಅಣ್ಣನ ಮಾಳು ಅಣ್ಣನ ಒಂದೇ ಒಂದು ವೇದಿಕೆ ಮೇಲೆ ನೋಡ್ಬೇಕು. ಯಾಕಂದ್ರೆ ಸಮಯ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಆ ಸಮಯ ನಮ್ಮನ್ನು ದೂರ ಮಾಡಿತು. ಆ ದೂರ ಮಾಡಿದಾಗ ನಮ್ಮನ್ನು ಜೊತೆಯಾಗಿ ಸೇರಿಸಿದ್ದೆ ನಮ್ಮ ಮಾದೇವಣ್ಣಜಿ ಅವರು. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಕಾಂಬಳೇಶ್ವರ ಅವರಿಗೆ ನೆನೆಸ್ತೀನಿ. ಆ ಕಡೆ ಪರಸು ಅಣ್ಣನ ಜೊತೆಯಾಗಿ ಬಂದ್ರು ಅವರು ಕೂಡ. ಈ ಕಡೆ ಅವರೆಲ್ಲ ಬಳಗ ಹನುಮಂತಣ್ಣಜಿ ಇರ್ತಾರೆ, ಎಲ್ಲರೂ ಇದ್ದಾರೆ. ಅವ್ರ ಹೆಸರನ್ನು ತಪ್ಪುಕೋಬೇಡಿ, ಎಲ್ಲರ ಹೆಸರನ್ನು ಹೇಳಕ್ ಇಷ್ಟಪಡ್ತೀನಿ. ಇವತ್ತ ಬಹಳ ಪ್ರೀತಿಯಿಂದ ಗುರುಗಳೇ, ಇವತ್ತ ನಿಮಗ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಆ ತಾಯಿ ಆದಿಶಕ್ತಿ ಉದ್ಯಮದಿ ಇವತ್ತು ದೊಡ್ಡ ಆಶೀರ್ವಾದ ಮಾಡಿದಾಳೆ. ಇವತ್ತು ಮಾಳುವಣ್ಣ ಇವತ್ತು ಹಿಂಗೆ ಬೆಳೆದಾನ ಅಂತಂದ ಮೇಲೆ ಇವರ ಜೊತೆಗೆ ನನ್ನ ಇನ್ನೊಂದು ಆಸೆ ಏನಪ್ಪಾ ಅಂತಂದ್ರ, ಮಾಳುವಣ್ಣ ಎಷ್ಟು ಚಿತ್ರರಂಗಕ್ಕೆ ಹೋಗಿ ಬೆಳೆದಾನಲ್ಲ, ಇವತ್ತು ಅವನ ಬಗ್ಗೆ ಹಾಡಾಡಿರುವಂತ ಅವರ ಕುಚುಕು ಸ್ನೇಹಿತ ಗೆಳೆಯ ಪರಸು ಕೋಲೂರವರು, ಬಾಳು ಬೆಳಗುಂದಿ ಅವರು, ಬೊಂಬಾಟ ಬಸಣ್ಣವರು ಕೂಡ ಅತಿ ಶೀಘ್ರದೊಳಗೆ ಸಿನಿಮಾದೊಳಗೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ನಿಮ್ಮ ಅಭಿಮಾನ ಹಿಂಗೆ ಇರಬೇಕು. ಹಂಗಾಗಿ ಈಗ ಮಾತಾಡ್ತೀವಣ್ಣವರು ಒಂದೆರಡು ಶುಭ ನುಡುಗಳು, ಎರಡೇ ಶುಭ ನುಡುಗಳು ಪ್ಲೀಸ್ ಪ್ಲೀಸ್ ಅಣ್ಣ. ಪ್ರತಿಯೊಂದು ಹೇಳಿ ಕಾರ್ಯಕ್ರಮ ನಡಲಿ ಬೇಡ. ಆಮೇಲೆ ಇನ್ನೊಂದು ಬಹಳ ಜನ ಈಗ ಇತ್ತೀಚೆಗೆ ಒಂದು ನಮ್ಮ ಕಲಾವಿದರ ಬಳಗದಲ್ಲಿ ಒಂದು ಚರ್ಚೆ ಏನಪ್ಪಾ ಅಂತಂದ್ರೆ, ಇವತ್ತ ಮಾಳುವಣ್ಣನು ಒಳ್ಳೆ ಒಳ್ಳೆ ಹಾಡುಗಳನ್ನ ಆಡೋಣ, ಆಮೇಲೆ ನಮ್ಮ ಪರಸೋಣನು ಒಳ್ಳೆ ಒಳ್ಳೆ ಹಾಡುಗಳನ್ನ ಆಡೋಣ, ಆಮೇಲೆ ಬೊಂಬಾಟ ಬಸಣ್ಣವರು ಕೂಡ ಬಹಳ ಅದ್ಭುತವಾದಂತ ಹಾಡುಗಳಿದ್ದಾವೆ, ಜೊತೆಗೆ ಬಾಳು ಬೆಳಗುಂದಿರೋ ಹಾಡುಗಳಿದ್ದಾವೆ. ಈಗ ಇವರ ಸಮ್ಮುಖದೊಳಗೆ ಅವತ್ತೂ ಒಂದು ಮಾತು ಹೇಳಿದ್ದೆ, ಇವತ್ತೂ ಒಂದು ಮಾತು ಹೇಳ್ತೀನಿ. ಈಗೇನು ಬೆಳಿಬೇಕಂತ ಹೊಸ ಹುರುಪಿನೊಳಗೆ ಬರಾಕತ್ತೀರಿ, ದಯವಿಟ್ಟು ಅಶ್ಲೀಲ ಹಾಡುಗಳನ್ನ ಹಾಡಾಕ ಹೋಗಬೇಡ್ರಿ. ಜೊತೆಗೆ ನೀವ್ ಯಾರು ಅಭಿಮಾನಿ ದೇವರುಗಳಿದ್ದೀರಲ್ಲ, ದಯವಿಟ್ಟು ಅಶ್ಲೀಲ ಹಾಡುಗಳನ್ನ ಹಾಡ್ರಿ ಅಂತ ಕೇಳಾಕು ಬರಬೇಡ್ರಿ. ಮೇಲೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಾವೆಲ್ಲ ಗಟ್ಟಿಯಾಗಿ ನಿಂತುಕೊಂಡಿದ್ದೀವಿ. ಜಾನಪದ ಈ ಹಿಂದೆ ಏನಾಗೈತೆ ಅದು ಬೇಡ, ಇನ್ನು ಮುಂದೆ ಏನೈತಲ್ಲ ಹೊಸದಾಗಿ ನಾವೆಲ್ಲರೂ ಗಟ್ಟಿಯಾಗಿ ನಿಂತುಕೊಳ್ಳೋಣ, ಕಂಕಣ ಬದ್ಧರಾಗಿ ನಿಲ್ಲೋಣ. ಗುರುಗಳ ಆಶೀರ್ವಾದ ಜೊತೆಗೆ, ಹಿರಿಯರ ಆಶೀರ್ವಾದ ಜೊತೆಗೆ, ಇವತ್ತ ತಾಯಂದ್ರ ಎಲ್ಲ ಸಮ್ಮುಖದೊಳಗ ನಾವೆಲ್ಲರೂ ಕಂಕಣ ಬದ್ಧರಾಗಿ ಇವತ್ತ ಜಾನಪದ ಲೋಕವನ್ನ ಇನ್ನು ಶ್ರೀಮಂತಗೊಳಿಸೋಣ ಎಲ್ಲರೂ ಸೇರ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಈಗ ಮಾಳುವಣ್ಣಜಿ ಅವರು ಮೊದಲು ದೇವರ ಗೀತೆ ಹಾಡ್ತಾರೆ ಫಸ್ಟ್. ಅದಕ್ಕಿಂತ ಮುಂಚಿತವಾಗಿ ಬಂದಿರುವ ಎಲ್ಲಾ ಕಲಾವಿದರಿಗೂ ಧನ್ಯತಾ ಕುಸುಮಗಳನ್ನ ಅರ್ಪಣೆ ಮಾಡ್ತಾರೆ. ಸೊ ಓಕೆನಾ? ಪರಸು ಈಗ ಒಂದು ಕೆಲಸ ಮಾಡಿಬಿಡ್ತೀನಿ, ಅಭಿಮಾನಿಗಳ ಕಾಯಕತ್ತರ ಪರಸು ಅಣ್ಣ, ಬಾಳು ಅಣ್ಣ, ಬೊಂಬಾಟ ಬಣ್ಣ ಎರಡೆರಡು ನುಡಿಗಳು ಶುಭ ಹಾರೈಕೆ ಪ್ಲೀಸ್.